ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ನಾನು ಮತ್ತು ಅಕ್ಕ ಬೊಟಾಕ್ಸಿಗೆ ಬಂದಿದ್ವಿ. ಸೊ ಬೊಟಾಕ್ಸ್ ಟ್ರೀಟ್ಮೆಂಟ್ ತೊಗೊಳ್ಳೋಂತ ಲಾಸ್ಟ್ ಟೈಮು ಮಾಡಿದಾಗ ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು, ಹಾಗಾಗಿ ಇವತ್ತು ಬಂದಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಬಗ್ಗೆ, ಹಾಗೆ ನಾನು ಯಾವ ಊರಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಫಸ್ಟ್ ಇವತ್ತು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಲಾಗ್ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಶುರು ಮಾಡ್ತಾಯಿದ್ದೀನಿ. ನನ್ನ 2 ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗಿದೆ, ಹಾಗಾಗಿ ಹೊಸ ಚಾನಲ್ಲು ಶುರು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹೊಟ್ಟೆ ಕಿಚ್ಚಿನ ಜನಗಳ ಮಧ್ಯೆ ನಾನು ಗಿವ್ ಅಪ್ ಮಾಡಬಾರ್ದು ಅಂತೇಳಿ ಶುರು ಮಾಡ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ, ಸಣ್ಣ ಪುಟ್ಟ ನನ್ನ ಮಿಸ್ಟೇಕಿಂದನೇನು 2 ಸಲನೂ 8K ಇದ್ದಿದ್ದು ಒಂದು ಚಾನಲ್ ಹೋಯಿತು. ಹಾಗೆ ಅದಾದಮೇಲೆ 5K ಹೊಂದಿರೋ ಚಾನಲು 2 ಆಟೋಮೆಟಿಕ್ ಒಟ್ಟಿಗೆ ಡಿಲೀಟ್ ಆಗಿದೆ, ಏನಕ್ಕಂತ ಗೊತ್ತಿಲ್ಲ. ಹಾಗೆ ಬೊಟಾಕ್ಸ್ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ನನ್ನ ಮಗಳ ಬರ್ತಡೇ ಇತ್ತು, ಹಾಗಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಬಂದ್ವಿ. ಸೊ ಸಿಂಪಲ್ಲಾಗಿ ಈ ಸಲ ಸೆಲೆಬ್ರೇಷನ್ ಮಾಡಿರುವಂಥದ್ದು. ನನಗೆ ಯೂಟ್ಯೂಬ್ ಚಾನಲ್ ಹೋಗಿರೋದು ಬೇಜಾರಾಗಿಲ್ಲ, ಆದರೆ ಅದರಲ್ಲಿರೋ ಸುಮಾರು ವೀಡಿಯೋಸು, ನನ್ನ ಮೆಮೊರೇಬಲ್ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ, ಅದೇ ಬೇಜಾರು. ಈವನ್ ನನಗೆ ಏನಂದರೆ ಹೇಳಿದರೆ ಇಷ್ಟು ದಿನದಲ್ಲಿ ತೆಗಿತೀನಿ ಅಂದರೆ ಆಲ್ಮೋಸ್ಟ್ ನಾನೆಲ್ಲ ಡೌನ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೆ. ಬಟ್ ಈಗ ಏನಾಗಿದೆ ಅಂದರೆ ಆಟೋಮೆಟಿಕ್ಕಾಗಿ ಸಸ್ಪೆಂಡ್ ಮಾಡಿದ್ದಾರೆ, ರೂಲ್ಸ್ ಬ್ರೇಕ್ ಮಾಡಿದ್ದೀವಿ ಅಂತೇಳಿ. ಸೊ ರೂಲ್ಸ್ ಬ್ರೇಕು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಕೆಲವೊಂದು ಹ್ಯಾಶ್ಟ್ಯಾಗ್ ಹಾಕಿರೋದು ಅಲ್ಲಿಗೂ ಹೋಗಿಬಿಡುತ್ತೆ. ಯಾಕಂದರೆ ಬೇರೆಯವ್ರದ್ದು ಹ್ಯಾಶ್ಟ್ಯಾಗ್ ನಾವೇನಾದರೂ ಜಸ್ಟ್ ನಮಗೆ ಗೊತ್ತಿಲ್ಲದೆ ನಾವು ಯೂಸ್ ಮಾಡಿದರೆ ಸಹ ತುಂಬ ಕಷ್ಟ ಆಗಿ ಈ ಥರ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ ಅಂತ. ನಿಮ್ಮ ಯೂಟ್ಯೂಬಲ್ಲಿ ನಿಮ್ಮ ಓನ್ ಕಂಟೆಂಟ್ ಇರಬೇಕು. ಹ್ಯಾಶ್ಟ್ಯಾಗ್ ಆಗಲಿ, ಟ್ಯಾಗ್ಲೈನ್ಸ್ ಆಗಲಿ ಅಥವಾ ಟೈಟಲ್ ಆಗಲಿ ಬೇರೆಯವ್ರದ್ದು ಎಲ್ಲೇ ಕಾಪಿ ಮಾಡಿದರೂ ನಿಮಗೆ ಕಷ್ಟ ಆಗುತ್ತೆ. ಹಾಗೆ ಈ ಥರ ಆಗುತ್ತೆ. ಯಾವತ್ತೂ ಈ ಥರ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ನನ್ನ ಮಗಳದ್ದು ಕೇಕ್ ಕಟಿಂಗ್ ಆಗ್ತಾಯಿದೆ. God bless you. Happy birthday to you. ಹೇಳಿ ಮಗಳೇ, ಇವಳು ಹೇಳ್ತಾಳಮ್ಮ. ಮೇ God bless to you. ಹೋಗಿ ನೀವು ಕಟ್ ಮಾಡಿ ಹೋಗಿ ಇಬ್ರು. ಪಾಪ ಅವಾಗಿಂದ ಕಾಯ್ಕೊಳ್ತಿದ್ದೆ ಕಣೆದು. ಸ್ಮೈಲ್ ಪ್ಲೀಸ್. ಕ್ಯಾಂಡ್ಲ್ ಯಾವತ್ತೂ ಕೆಡಿಸ್ಬಾರ್ದು. ಇಲ್ಲಿ ನೋಡಿ, ಇಲ್ಲಿ 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 ಬಬ್ಲು, ಇಲ್ಲಿ ಸ್ಮೈಲ್ ಮಾಡಿ. ನನ್ನ ಮಗಳು ಸ್ಮೈಲ್ ಅದ್ರ ಪಾಡಿಗೆ. ಕ್ಯಾಂಡಲ್ ಯಾವತ್ತೂ ಆರಿಸ್ಬಾರ್ದು ಅಕ್ಕ. 9 ವರ್ಷ ಜಾಸ್ತಿ ಬೇಕಂತೆ. ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನನ್ನ 2 ಮಕ್ಕಳಂತೂ ಕೇಕಿಗೋಸ್ಕರನೇ ಕಾಯ್ತಾಯಿದ್ವಿ. ಇದು ನನ್ನ ಚಿಕ್ಕ ಫ್ಯಾಮಿಲಿ. ಸೊ ಹೊಸ ಸಬ್ಸ್ಕ್ರೈಬರು ಫಸ್ಟ್ ವೀಡಿಯೋನ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವನ್ ನನ್ನ ಅಕ್ಕನ ಮಕ್ಕಳು, ಹಾಗೆ ನನ್ನ ಇನ್ನೊಬ್ಬರು ಅಕ್ಕ ಎಲ್ಲ ಬಂದಿದ್ದರು. ನನ್ನ ಅಪ್ಪ ಅಮ್ಮ, ನನ್ನ ತಮ್ಮ ಎಲ್ಲರೂ ಬಂದಿದ್ದರು. ತುಂಬ ಖುಷಿ ಆಯಿತು. ನಮ್ಮದೊಂದು ಚಿಕ್ಕ ಫ್ಯಾಮಿಲಿ. ಸೊ ಹ್ಯಾಪಿಯೆಸ್ಟ್ ಫ್ಯಾಮಿಲಿ ಅಂತಲೇ ಅನ್ಕೋಬೋದು. ಇಷ್ಟು ಚಿಕ್ಕ ಫ್ಯಾಮಿಲೀಲಿ ನಮ್ಮ ಖುಷಿನ ನಾವೇ ಪಡ್ಕೋಬೇಕು. ಯಾಕಂದರೆ ನಾವು ಎಲ್ಲೋ ಹುಡ್ಕೋದಲ್ಲ. ನಾವು ಇಲ್ಲಿ ನೋಡಿ, ಇಲ್ಲೊಂದು ಅಕ್ಕ. ಸೊ ನನ್ನ ಮಗಳಿಗೆ ಬರ್ಡೇ ಗಿಫ್ಟ್ ಕೊಡ್ತಾ ಇದ್ದಾರೆ. ಸೊ ಇವರು ಬೆಂಗಳೂರಿಂದ ಇವಳು ಬರ್ತಡೇ ಅಂತ ಬಂದಿರೋದು. ಆ್ಯಕ್ಚುಲಿ ನಮ್ಮ ಜೊತೆನೇ ಇರಲ್ಲ. ಸೊ ಈ ಥರ ಮೆಮೊರೇಬಲ್ ಆಗಿ ಚಿಕ್ಕದಾಗಿ ಮಾಡಿದರೂ ಅವರಿಗೆ ಮೆಮೊರೇಬಲ್ ಆಗಿರಬೇಕು, ಆ ಥರ ಮಾಡಬೇಕು. ಲಾಸ್ಟ್ ಟೈಮ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೆ. ಈ ಸಲ ನನ್ನ ಚಾನಲ್ಲು ಹೋಯಿತು, ಅರ್ನಿಂಗ್ಸು ಕಟ್ಟಾಗಿದೆ. ಹಾಗಾಗಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸಿಂಗಲ್ ಪೇರೆಂಟ್ ಅಂದರೆ ಹೀಗೆ ಅಲ್ವಾ, ಕೆಲವೊಂದು ಸಲ ಆಗುತ್ತೆ. ಸೊ ಕೆಲವೊಂದನ್ನು ಎಲ್ಲರನ್ನೂ ಮ್ಯಾನೇಜ್ ಮಾಡಬೇಕಾಗತ್ತಲ್ವ. ಸೊ ಯೂಟ್ಯೂಬ್ ಹೋಗೋದ್ರಿಂದ ತುಂಬ ಬೇಜಾರಂತೂ ಆಗಿದೆ.
ಸೊ ಜೀವನ ಹೇಗೆ ಏನು ಅಂತ ಹೇಳಿ. ಸೊ ಗೊತ್ತಿಲ್ಲ, ಗಿವ್ ಅಪ್ ಅಂತೂ ಮಾಡಲ್ಲ, ಮಾಡ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ಅಷ್ಟೇ ಮುಖ್ಯ. ಸೊ ನನ್ನ ಫ್ಯಾಮಿಲಿಯಾಗಿ ನನ್ನ ಇಷ್ಟು ಚಿಕ್ಕ ಪುಟ್ಟ ಫ್ಯಾಮಿಲಿನ ನಾನು ನನ್ನ ತಲೆ ಮೇಲೆ ಹೊತ್ಕೊಂಡು ನಾನು ಜೀವನ ನಡೆಸ್ತಾ ಇದ್ದೆ. ಸೊ ಈಗ ಯೂಟ್ಯೂಬ್ ಈ ಥರ ಕೈ ಕೊಟ್ಟಿರೋದ್ರಿಂದ ಸೊ ಸ್ವಲ್ಪ ಕಷ್ಟ ಆಗಿದೆ. ಆದಷ್ಟು ಬೇಗ ನನಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋನಿಗೆ. ಥ್ಯಾಂಕ್ ಯು. ಎಲ್ಲಿಗೂ ಮತ್ತೆಲ್ಲ ಹೋಗ್ಬೇಕು ಅಂತ ಈಗ 4 ಗಂಟೆ ಹೊರಡ್ಬೇಕು ಅಂತ ಇದು ಯಾಕೆ ಬೇಕು? ದೊಡ್ಡ ದೊಡ್ಡದೆಲ್ಲ ಬೇಕಾ? ದೊಡ್ಡ ದೊಡ್ಡ ಬಿಡು ಮತ್ತೆ ಕೊಡ್ತೀನಿ. ಅದೊಂದು ತೆಗೆದ್ರೆ ಅದರೊಳಗೆ ಕೆಳಗಡೆ ದೊಡ್ಡ ಪಾತ್ರೆ ಎಲ್ಲ ಕೆಳಗೆ ಇಡೋದು. ಕೆಳಗೆ ಜಾಗವೇ ಇಲ್ಲ. ಅದಕ್ಕೆ ಸರಿಯಾಗಿಲ್ಲ. ನೀಟ್ಗ ಮಾಡಿ ತಲೆಗಿಲ ಮೇಲೆ ಹಾಕೊಂಡು ನಾನು ದೊಡ್ಡ ಪಾತ್ರೆ ಅವತ್ತು ನಾವು ಹೋಗ್ತೀನಿ. ಕಾಯಿಗೆ ತುರಿಯೋದು ಬೇಡ ಅಲ್ಲ? ಇಷ್ಟು ಕಬಾಬ್ ಮಾಡ್ಬೇಕಾ? ಪೆಪ್ಪರ್ ಮಾಡ್ಲಾ ಸ್ವಲ್ಪ? ಅಲ್ಲ ಸಾಕ ಅಭಿ ಹೇಳಕ್ಕಾಗಲ್ಲ ಬಂತು. ಅದೇ ನೋಡಿ ಬಂದು ಅಕ್ಕ ಅನ್ಕಡೆ ಬರುತ್ತೆ ಬಾಯಿ ತುಂಬ. ಅದು ಎಲ್ಲ ಹಿಡ್ಕೊಬರ ನೋಡ್ತೀವಿ. ಏನಪ್ಪ ಅದಕ್ಕೆ